ಗೈಸ್ ನಾನಿವತ್ತು ಎಲ್ಲಿಗೆ ಹೋದೆ ಗೊತ್ತಾ ಗೈಸ್? ಬೆಳಗ್ಗೆ ಎದ್ಬಿಟ್ಟು ಸೊಳ್ಳೆ ನುಂಗ್ಬಿಟ್ಟು ಓದಾಡ್ತಿದ್ದೆ ನಾನು ಗೈಸ್. ಆಮೇಲೆ ತಲೆಗಿಲೇನು ಬಾಚೆಲ್ಲ ಹಂಗೆ ನಾನು ಚೆನ್ನಾಗಿ ಕಾಣಿಸ್ತಿದ್ದೆ ಅನ್ಕೊಂಡು ನನಗೆ ನಾನೇ ಅಂದ್ಕೊಂಡು ಡೈರೆಕ್ಟ್ ಹೋಗಿದ್ದೆ ನಾನು ಮಾರ್ಕೆಟ್ ಕಡೆಗೆ. ಗೈಸ್ ಇಲ್ಲಿ ಮಾರ್ಕೆಟ್ ಬಂದು ನೋಡಿದ್ರೆ ರತನ್ ಸಿಕ್ತಾ. ಗೈಸ್ ಇಲ್ಲಿ ರತನ್ನ ಮಾತಾಡ್ಸ್ಕೊಂಡು ಮತ್ತು ಅವನ ಜೊತೆ ಅವರು ಫ್ರೆಂಡ್ಸ್ ಎಲ್ಲ ಬಟ್ಟೆ ತಗೋತೀನಿ ಅಂತಂದರು. ಅವ್ರು ಬಟ್ಟೆ ತಗೋತಿದ್ರು, ಅಲ್ಲಿ ಹೋಗಿದ್ದೆ ಗೈಸ್. ಆಮೇಲೆ ನಾನು ಕನ್ನಡಿ ನೋಡ್ತಾ ಇದ್ದೆ ಗೈಸ್. ನನಗೆ ಸ್ವಲ್ಪ ಗಡ್ಡ ಚಿಗುರ್ತಾ ಇದ್ದಾವೆ, ಅದನ್ನು ನೋಡ್ಕೊತಿದ್ದೆ ಗೈಸ್. ಆಮೇಲೆ ನಾನು ಇಲ್ಲಿ ವಿನೋದ್ ಏನಕ್ಕೆ ಸ್ಮೆಲ್ ಮಾಡೋದ ಅಂತ ನನಗಂತೂ ಗೊತ್ತಿಲ್ಲ. ಆಮೇಲೆ ಅವನೇ ಒಂದು ಹಾಯ್ ಹೇಳ್ದ ಗೈಸ್, ನೋಡಿ ಹಾಯ್ ಅಂತ ಹೇಳ್ದ ಗೈಸ್. ಆಮೇಲೆ ನಾನು ಡೈರೆಕ್ಟ್ ಬಂದಿದ್ದೆ ಇಲ್ಲಿ ಗೈಸ್. ಇಲ್ಲೊಂದು ಸ್ವಲ್ಪ ಚಾನಲ್ ತಗೋಬೇಕಿತ್ತು. ಈ ಚಾನಲ್ ತಗೊಂಡು ನಾವು ಹೋಗಿದ್ದೆ ಡೈರೆಕ್ಟ್ ಆ ಕಡೆ ಗೊತ್ತಾ, ಬೆಂಗಳೂರು ಕಡೆ ಗೈಸ್. ನಾನು ಆಮೇಲೆ ಬಸ್ ಹತ್ಕೊ ಬಂದು ಬಸ್ಸಲ್ಲೇ ಮಲ್ಕ್ಬಿಟ್ಟಿದ್ದೆ. ಎಷ್ಟೊತ್ತಾಯ್ತು ಅಂತ ಗೊತ್ತಿಲ್ಲ. ಬಂದು ನೋಡ್ತೀನಿ ನಾಳೆ ಬೆಂಗಳೂರಿಗೆ ರೀಚ್ ಆಗಿದ್ದೀನಿ ಗೈಸ್. ಆಮೇಲೆ ಇಲ್ಲಿ ಬೆಂಗಳೂರಲ್ಲಿ ಗೈಸ್ ಇದನ್ನು ಗೊರಗೊಂಡೇಪಾಳ್ಯ ಅಂತಾರೆ ನೋಡಿ ಗೈಸ್ ಇದು ಗೈಸ್. ಆಮೇಲೆ ಈ ಗೊರಗೊಂಡೇಪಾಳ್ಯದಿಂದ ಇನ್ನೊಂದು ಬಸ್ ಹತ್ಬೇಕು ಗೈಸ್. ಆ ಬಸ್ನ ಹತ್ಕೊಂಡು ನಾನು ಮನೆ ಕಡೆ ಹೊರಟೆ ಗೈಸ್. ನಾನು ಈ ಬಸ್ ಹತ್ಕೊಂಡು ನಾನು ಡೈರೆಕ್ಟ್ ಹೋಗಿದ್ದೆ ಮನೆ ಕಡೆಗೆ ಗೈಸ್. ಮನೆ ಕಡೆ ಹೋದ ತಕ್ಷಣ ಹೊಟ್ಟೆ ಸಿತ್ತಿತ್ತು, ಮನೇಲಿ ಚಿಕನ್ ಸಾಂಬಾರು ಇತ್ತು, ಹೊಟ್ಟೆ ತುಂಬ ಬಡ್ದುಬಿಟ್ಟು ಆಮೇಲೆ ಇಲ್ಲಿ ಬಂದು ನೋಡಿದ್ರೆ ಕರೆಂಟ್ ಇತ್ತಿಲ್ಲ ಮನೇಲಿ. ಆಮೇಲೆ ಇಲ್ಲಿ ಮೀಟ್ರ್ ಬೋರ್ಡ್ ಆಫ್ ಐತೆ ಅಂತ ಬಂದು ನೋಡಿದೆ, ಕರೆಕ್ಟಾಗಿ ಮೀಟ್ರ್ ಬೋರ್ಡ್ ಆಫ್ ಆಯಿತು ಗೈಸ್. ಇಲ್ಲಿ ಮೀಟ್ರ್ ಬೋರ್ಡ್ ಆನ್ ಮಾಡಿಬಿಟ್ಟು ಗೈಸ್ ನಾನು ಮೇಕು ಇದೆ ಗೈಸ್. ಇವತ್ತಿನ ಬ್ಲಾಗು ತುಂಬ ಇದೆ, ನಾಳೆ ಪಾರ್ಟ್ 2 ಅಪ್ಲೋಡ್ ಮಾಡ್ತೀನಿ ಗೈಸ್. ನಾನು ನಿಮ್ಮ ಕನ್ನಡಿಗ ಗೈಸ್. ನಿಮ್ಮ ಕನ್ನಡಿಗಂಗೆ ಸಪೋರ್ಟ್ ಯಾವ ಥರ ಇರಬೇಕಂದ್ರೆ ತುಂಬ ಭರ್ಜರಿಯಾಗಿರಬೇಕು. ಫಾಲೋ ಮಾಡಿ ಶೇರ್ ಮಾಡ್ರ.